1. ಪ್ರಜಾನಿಷ್ಠೆ. ಸ. ಶಿ. ಮರುಳಯ್ಯ. ಕೃತಿಕಾರರ ಪರಿಚಯ. ಸ. ಶಿ. ಮರುಳಯ್ಯ ಎಂದೇ ಸುಪ್ರಸಿದ್ಧರಾಗಿರುವ ಸಾಸಲು ಶಿವರುದ್ರಯ್ಯ ಮರುಳಯ್ಯ ಕನ್ನಡದ ಪ್ರಮುಖ ಲೇಖಕರಲ್ಲಿ, ಕಾದಂಬರಿಕಾರದಲ್ಲಿ ಒಬ್ಬರು. 1931ರಲ್ಲಿ ಜನಿಸಿದ ಸ. ಶಿ. ಮರುಳಯ್ಯನವರು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲ್ಲೂಕಿನ ಸಾಸಲು ಗ್ರಾಮದವರು. ತಂದೆ ಶಿವರುದ್ರಯ್ಯ, ತಾಯಿ ಸಿದ್ದಮ್ಮ. 1956ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ ಎಂ.ಎ. ಪದವಿ ಪಡೆದ ಸ. ಶಿ. ಮರುಳಯ್ಯನವರು 1971ರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಕೆಳದಿಯ ಅರಸರು ಮತ್ತು ಕನ್ನಡ ಸಾಹಿತ್ಯ ಎಂಬ ಮಹಾಪ್ರಬಂಧಕ್ಕೆ ಪಿಎಚ್.ಡಿ. ಪದವಿ ಪಡೆದರು. ಗೌರವ ಸ್ಥಾನಗಳು: 1995ರಿಂದ 1998ರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ರಾಜ್ಯ ಭಾಷಾ ಆಯೋಗದ ಸದಸ್ಯರಾಗಿಯೂ ಕಾರ್ಯನಿರ್ವಹಿಸಿದ್ದರು. ಪ್ರಮುಖ ಕೃತಿಗಳು: ಸ. ಶಿ. ಮರುಳಯ್ಯನವರು ಒಟ್ಟು 90ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದವು: ಶಿವತಾಂಡವ, ಕೆಂಗನಕಲ್ಲು, ವಚನ ವೈಭವ, ನೆಲದ ಸೊಗಡು, ನಾಟ್ಯ ಮಯೂರಿ. ಪ್ರಸ್ತುತ ಪಾಠದ ಮೂಲ ಕೃತಿ. ವಿಜಯ ವಾತಾಪಿ. ಪ್ರಶಸ್ತಿ ಮತ್ತು ಗೌರವಗಳು: ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದೇವರಾಜ್ ಬಹದ್ದೂರ್ ಪ್ರಶಸ್ತಿ. ನಿಧನ: ಇವರು ದಿನಾಂಕ ಫೆಬ್ರವರಿ 5, 2016ರಂದು ವಿಧಿವಶರಾದರು. ಆಕರ ಗ್ರಂಥ ಪಾಠದ ಹಿನ್ನೆಲೆ. ಪ್ರಸ್ತುತ ಪ್ರಜಾನಿಷ್ಠೆ ಎಂಬ ಗದ್ಯಪಾಠವನ್ನು ಸ. ಶಿ. ಮರುಳಯ್ಯನವರು ಬರೆದಿರುವ ಪ್ರಸಿದ್ಧ ಐತಿಹಾಸಿಕ ಕಾದಂಬರಿ ನಾಟ್ಯ ಮಯೂರಿ ಕೃತಿಯಿಂದ ಪುಟ ಸಂಖ್ಯೆ 68ರಿಂದ 79ರವರೆಗೆ ಆಯ್ದುಕೊಳ್ಳಲಾಗಿದೆ. ಪದಗಳ ಅರ್ಥಗಳು: ವರ್ಡ್ ಮೀನಿಂಗ್ಸ್. ಕಿಸುರು ಕೆಂಪು ಬಣ್ಣ. ಕೊಪ್ಪರಿಗೆ ಅಗಲವಾದ ಬಾಯುಳ್ಳ ಲೋಹದ ಪಾತ್ರೆ. ಗಾವುಂಡ ಗ್ರಾಮದ ಮುಖ್ಯಸ್ಥ ಗೌಡ. ಜೈತ್ರಯಾತ್ರೆ ವಿಜಯಯಾತ್ರೆ. ದೈವದವರು ಊರಿನ ಹಿರಿಯರು, ಕುಲದ ಹಿರಿಯರು. ಪಿತ್ರಾರ್ಜಿತ ತಂದೆಯ ಆಸ್ತಿ, ವಂಶದ ಪೂರ್ವಿಕರು ಆರ್ಜಿಸಿದ, ಗಳಿಸಿದ ಸಂಪತ್ತು. ಪೂರ್ವಿಕರು ವಂಶದ ಹಿಂದಿನ ವ್ಯಕ್ತಿ, ಪೂರ್ವಜರು. ಪ್ರವರ್ಧಮಾನ ಅಭಿವೃದ್ಧಿ ಹೊಂದುವುದು, ಹೆಚ್ಚಾಗುವುದು. ಮುಂಡಾಸು ರುಮಾಲು, ತಲೆಯುಡುಗೆ. ಅಭ್ಯಾಸ: ಒಂದು ವಾಕ್ಯದಲ್ಲಿ ಉತ್ತರಿಸಿ ಕ್ವೆಶ್ಚನ್ ಮತ್ತು ಆನ್ಸರ್ಸ್. ಪ್ರಶ್ನೆ 1. ಚೋಳರು ಮತ್ತು ಹೊಯ್ಸಳರ ನಡುವೆ ಎಲ್ಲಿ ಯುದ್ಧ ನಡೆಯಿತು? ಉತ್ತರ: ಚೋಳರು ಮತ್ತು ಹೊಯ್ಸಳರ ನಡುವೆ ಮಳವಳ್ಳಿ ಮತ್ತು ಮುಡುಕುತೊರೆಗಳ ಬಳಿ ಘನಘೋರ ಯುದ್ಧ ನಡೆಯಿತು. ಪ್ರಶ್ನೆ 2. ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ನಿಂತಿದ್ದವರು ಯಾರು? ಉತ್ತರ: ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ಮಹಾರಾಣಿ ಶಾಂತಲಾದೇವಿ ಮತ್ತು ಅವರಿಗೆ ನೆರವಾಗಲು ಯುವರಾಜ ಕುಮಾರ ಉದಯಾದಿತ್ಯ ನಿಂತಿದ್ದರು. ಪ್ರಶ್ನೆ 3. ಬನದಮ್ಮನ ಹಳ್ಳಿಯ ಜನರು ಎಲ್ಲಿ ಪಂಚಾಯಿತಿ ಸೇರಿದ್ದರು? ಉತ್ತರ: ಬನದಮ್ಮನ ಹಳ್ಳಿಯ ಜನರು ಊರಿನ ಆಚೆಗಿದ್ದ ಬನಶಂಕರಿ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ ಪಂಚಾಯಿತಿ ಸೇರಿದ್ದರು. ಪ್ರಶ್ನೆ 4. ಬನದಮ್ಮನ ಹಳ್ಳಿಯ ಪಂಚಾಯಿತಿಯಲ್ಲಿ ಯಾರಾರ ನಡುವಿನ ನ್ಯಾಯ ತೀರ್ಮಾನವಾಗುತ್ತಿತ್ತು? ಉತ್ತರ: ಬನದಮ್ಮನ ಹಳ್ಳಿಯ ಪಂಚಾಯಿತಿಯಲ್ಲಿ ಬೀರಣ್ಣ ಮತ್ತು ಈರಣ್ಣ ಎಂಬ ಇಬ್ಬರು ಪ್ರಜೆಗಳ ನಡುವಿನ ಹೊಲದಲ್ಲಿ ಸಿಕ್ಕ ಚಿನ್ನದ ಕೊಪ್ಪರಿಗೆಯ ಮಾಲೀಕತ್ವದ ನ್ಯಾಯ ತೀರ್ಮಾನವಾಗುತ್ತಿತ್ತು. ಡಿ. 3-4 ವಾಕ್ಯಗಳಲ್ಲಿ ಉತ್ತರಿಸಿ. 1. ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನನ ನಿಲುವೇನು? ಉತ್ತರ: ತಲಕಾಡನ್ನು ಗೆದ್ದ ನಂತರ ನಗರವನ್ನು ಲೂಟಿ ಮಾಡಲು ಬಯಸಿದ ಸೈನಿಕರನ್ನು ವಿಷ್ಣುವರ್ಧನನು ತಡೆಯುತ್ತಾನೆ. ಗೆಲುವಿನ ದಿನದಂದು ಮೈಮರೆಯಬಾರದು, ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯ. ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ, ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ ಎಂದು ಸಾರಿ, ತಲಕಾಡಿನ ಜನರನ್ನು ತಮ್ಮವರೆಂದೇ ಭಾವಿಸಿ ಶಾಂತಿ ಸ್ಥಾಪಿಸಲು ಆಜ್ಞಾಪಿಸಿದನು. 2. ಬನದಮ್ಮನ ಹಳ್ಳಿಯ ದೇವಾಲಯದ ಮುಂದೆ ಯಾವ ವಿಚಾರವಾಗಿ ಚರ್ಚೆ ನಡೆದಿತ್ತು? ಉತ್ತರ: ಬನದಮ್ಮನ ಹಳ್ಳಿಯ ಬನಶಂಕರಿ ದೇವಾಲಯದ ಮುಂದೆ ಬೀರಣ್ಣ ಮತ್ತು ಈರಣ್ಣ ಎಂಬ ಇಬ್ಬರು ಪ್ರಜೆಗಳ ನಡುವಿನ ಪ್ರಾಮಾಣಿಕತೆಯ ವಿಶಿಷ್ಟ ನ್ಯಾಯದ ಚರ್ಚೆ ನಡೆದಿತ್ತು. ಬೀರಣ್ಣನು ತಾನು ಈರಣ್ಣನಿಗೆ ಮಾರಿದ್ದ ಹೊಲದಲ್ಲಿ ಸಿಕ್ಕ ಚಿನ್ನದ ಕೊಪ್ಪರಿಗೆ ತನಗೆ ಬೇಡ ಎನ್ನುತ್ತಿದ್ದ. ಈರಣ್ಣನು ತಾನು ಮಣ್ಣಿಗೆ ಹಣ ಕೊಟ್ಟಿದ್ದೇ ಹೊರತು ಚಿನ್ನಕ್ಕಲ್ಲ ಎಂದು ಅದನ್ನು ನಿರಾಕರಿಸುತ್ತಿದ್ದನು. 3. ದೈವದವರ ತೀರ್ಪಿನ ಬಗೆಗೆ ಶಾಂತಲೆಯ ಅಭಿಪ್ರಾಯವೇನು? ಉತ್ತರ: ಇಬ್ಬರೂ ಚಿನ್ನವನ್ನು ನಿರಾಕರಿಸಿದಾಗ ಹಳ್ಳಿಯ ಮುಖಂಡನಾದ ಕೇತಮಲ್ಲ ನಾಯಕನು ಇಬ್ಬರಿಗೂ ಬೇಡವಾದ ಹೊನ್ನು ರಾಜ್ಯದ ಬೊಕ್ಕಸಕ್ಕೆ ಸೇರಲಿ ಎಂದು ತೀರ್ಪು ನೀಡುತ್ತಾನೆ. ಆದರೆ ಮರದ ಮರೆಯಿಂದ ಇದನ್ನು ಆಲಿಸುತ್ತಿದ್ದ ಶಾಂತಲೆಯು ಮುಂದೆ ಬಂದು, ಕೂಡದು. ಈ ಹೊನ್ನು ಬೊಕ್ಕಸಕ್ಕೆ ಸೇರಲು ಇದು ಸಾಮ್ರಾಟರ ಬೆವರಿನ ಫಲವಲ್ಲ, ಇದು ಪ್ರಜೆಗಳ ಬೆವರಿನ ಫಲ ಎಂದು ತೀರ್ಪನ್ನು ಆಕ್ಷೇಪಿಸುತ್ತಾಳೆ. 4. ಶಾಂತಲೆಯು ನೀಡಿದ ತೀರ್ಪೇನು? ಉತ್ತರ: ಮಹಾರಾಣಿ ಶಾಂತಲೆಯು ಆ ಚಿನ್ನದ ಹಣವನ್ನು ನೇರವಾಗಿ ರಾಜ್ಯದ ಬೊಕ್ಕಸಕ್ಕೆ ಸೇರಿಸದೆ,
ಇದು ದೈವದ ದುಡ್ಡು, ದೇವಕಾರ್ಯಕ್ಕೆ ವಿನಿಯೋಗವಾಗಬೇಕು ಎನ್ನುತ್ತಾಳೆ. ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಯ ಸಾಕ್ಷಿಯಾಗಿ ರಾಜಧಾನಿ ದ್ವಾರಸಮುದ್ರದಲ್ಲಿ ಭವ್ಯವಾದ ಅವಳಿ ಕಲಾ ದೇಗುಲಗಳನ್ನು ನಿರ್ಮಿಸಲು ಮತ್ತು ಆ ದೇವಾಲಯಗಳಿಗೆ ಹಳ್ಳಿಯ ಹಿರಿಯರಾದ ಕೇತಮಲ್ಲ ನಾಯಕರ ಹೆಸರನ್ನೇ ಇಡಲು ತೀರ್ಪು ನೀಡುತ್ತಾಳೆ. ಈ 8-10 ವಾಕ್ಯಗಳಲ್ಲಿ ಉತ್ತರಿಸಿ. 1. ಚೋಳ ದೊರೆ ಕುಲೋತ್ತುಂಗನು ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಲು ಇದ್ದ ಕಾರಣ ಹಾಗೂ ಪರಿಣಾಮವನ್ನು ವಿವರಿಸಿ. ಉತ್ತರ: ಕಾರಣ: ಹೊಯ್ಸಳ ಸಾಮ್ರಾಜ್ಯವು ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿದ್ದುದನ್ನು ಕಂಡು ಚೋಳಮಂಡಲದ ರಾಜ ಕುಲೋತ್ತುಂಗನ ಕಣ್ಣುಗಳು ಕಿಸುರಾದವು, ಕೆಂಪಾದವು. ಅವನು ಅಖಂಡ ಭರತಖಂಡದ ಒಡೆತನವನ್ನು ಬಯಸುತ್ತಿದ್ದ ದುರಾಶಾಪೀಡಿತನಾಗಿದ್ದನು. ಹೊಯ್ಸಳ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳಬೇಕೆಂಬ ಹಂಬಲದಿಂದ ತಲಕಾಡಿನಲ್ಲಿದ್ದ ತನ್ನ ರಾಜಪ್ರತಿನಿಧಿ ಆದಿಯಮನನ್ನು ಪ್ರಚೋದಿಸಿ ದ್ವಾರಸಮುದ್ರದ ಮೇಲೆ ದೊಡ್ಡ ದಂಡಯಾತ್ರೆಗೆ ಕಳುಹಿಸಿದನು. ಇದು ಯುದ್ಧಕ್ಕೆ ಮುಖ್ಯ ಕಾರಣವಾಯಿತು. ಪರಿಣಾಮ: ಚೋಳರ ದಂಡಯಾತ್ರೆಯ ಸುದ್ದಿ ತಿಳಿದ ಹೊಯ್ಸಳೇಶ್ವರ ವಿಷ್ಣುವರ್ಧನನು ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕೆ ಸನ್ನದ್ಧನಾದನು. ಮಳವಳ್ಳಿ ಮತ್ತು ಮುಡುಕುತೊರೆಗಳ ಬಳಿ ಘನಘೋರ ಯುದ್ಧ ನಡೆಯಿತು. ಯುದ್ಧದಲ್ಲಿ ಹೊಯ್ಸಳರ ಕೈ ಮೇಲಾಗಿ ಚೋಳಸೇನೆ ಕಂಗಾಲಾಯಿತು. ಆದಿಯಮನು ಯುದ್ಧದಲ್ಲೇ ಮರಣ ಹೊಂದಿದನು. ಅವನ ಸಾವಿನ ಸುದ್ದಿ ಕೇಳಿ ಚೋಳಸೇನೆ ದಿಕ್ಕಾಪಾಲಾಗಿ ಓಡಿತು. ತಲಕಾಡು ಕೋಟೆ ಸುಲಭವಾಗಿ ವಿಷ್ಣುವರ್ಧನನ ಕೈವಶವಾಯಿತು ಮತ್ತು ಸೈನ್ಯವು ಅವನಿಗೆ ತಲಕಾಡುಗೊಂಡ ಎಂದು ಜೈಕಾರ ಹಾಕಿತು. 2. ಬನದಮ್ಮನ ಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ಹಾಗೂ ಅದರ ತೀರ್ಪಿನ ಬಗ್ಗೆ ವಿವರಿಸಿ. ಉತ್ತರ: ಬನದಮ್ಮನ ಹಳ್ಳಿಯ ಪಂಚಾಯಿತಿಯಲ್ಲಿ ಪ್ರಜೆಗಳ ಅಪೂರ್ವ ಪ್ರಾಮಾಣಿಕತೆಯ ನ್ಯಾಯ ವಿಚಾರಣೆ ನಡೆಯುತ್ತಿತ್ತು. ಬೀರಣ್ಣ ಎಂಬಾತ ತಾನು ಈರಣ್ಣನಿಗೆ 2 ವರ್ಷಗಳ ಹಿಂದೆ ಮಾರಿದ್ದ ಹೊಲದಲ್ಲಿ ಉಳುಮೆ ಮಾಡುವಾಗ ನಿನ್ನೆ ದಿನ ಚಿನ್ನ ತುಂಬಿದ ಕೊಪ್ಪರಿಗೆ ಸಿಕ್ಕಿದ್ದನ್ನು ಪಂಚಾಯಿತಿಯ ಮುಂದೆ ತಂದಿಡುತ್ತಾನೆ. ಬೀರಣ್ಣ: ಹೊಲ ಮಾರಿದ ಮೇಲೆ ಆ ನೆಲದ ಮೇಲಿನ ಹಕ್ಕು ನನ್ನದಲ್ಲ, ಆದ್ದರಿಂದ ಸಿಕ್ಕ ಚಿನ್ನ ಹೊಲ ಕೊಂಡ ಈರಣ್ಣನಿಗೆ ಸೇರಬೇಕು ಎನ್ನುತ್ತಾನೆ. ಆದರೆ ಈರಣ್ಣನು: ನಾನು ಹಣ ಕೊಟ್ಟಿದ್ದು ಮಣ್ಣಿಗೆ ಹೊರತು ಚಿನ್ನಕ್ಕಲ್ಲ. ತಂಬೂಲ ಊಗಿದ ಮೇಲೆ ಮತ್ತೆ ಎತ್ತಿ ಬಾಯಿಗೆ ಹಾಕಿಕೊಳ್ಳುವ ಕೆಟ್ಟತನ ಬೇಡ, ಇದು ಬೀರಣ್ಣನ ಪಿತ್ರಾರ್ಜಿತ ಆಸ್ತಿ ಎಂದು ಇಬ್ಬರು ಸಂಪತ್ತನ್ನು ಪರಸ್ಪರ ನಿರಾಕರಿಸುತ್ತಾರೆ. ಊರಿನ ಮುಖಂಡ ಕೇತಮಲ್ಲ ನಾಯಕನಿಗೆ ಬೇರೆ ದಾರಿ ತೋಚದೆ ಆ ಹಣವನ್ನು ರಾಜ್ಯದ ಬೊಕ್ಕಸಕ್ಕೆ ಸೇರಿಸಲು ತೀರ್ಮಾನಿಸುತ್ತಾನೆ. ಆಗ ಗಂಡುಡುಗೆಯಲ್ಲಿದ್ದ ಮಹಾರಾಣಿ ಶಾಂತಲೆ ಪ್ರತ್ಯಕ್ಷಳಾಗಿ, ಇದು ಪ್ರಜೆಗಳ ಬೆವರಿನ ಫಲವಾದ್ದರಿಂದ ಬೊಕ್ಕಸಕ್ಕೆ ಸೇರಬಾರದು ಎಂದು ವಾದಿಸುತ್ತಾಳೆ. ಪ್ರಜೆಗಳು ರಾಜನನ್ನು ತಂದೆಯ ಸ್ಥಾನದಲ್ಲಿ ಕಂಡು ಆ ಹಣವನ್ನು ದೇಶದ ಕ್ಷೇಮಕ್ಕಾಗಿ ಅರ್ಪಿಸಲು ಹಠ ಹಿಡಿದಾಗ, ರಾಣಿಯು ಆ ಚಿನ್ನದ ಹಣದಿಂದ ರಾಜಧಾನಿ ದ್ವಾರಸಮುದ್ರದಲ್ಲಿ ಕಲಾಪೂರ್ಣವಾದ ಅವಳಿ ದೇಗುಲಗಳನ್ನು ನಿರ್ಮಿಸಲು ಮತ್ತು ಅದಕ್ಕೆ ಆ ಊರಿನ ಹಿರಿಯ ಗೌಡರಾದ ಕೇತಮಲ್ಲ ನಾಯಕ ರ ಹೆಸರನ್ನೇ ಇಡಲು ಅತ್ಯಂತ ಜನಪರವಾದ ತೀರ್ಪನ್ನು ನೀಡುತ್ತಾಳೆ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. 1. ತಲಕಾಡುಗೊಂಡನಿಗೆ ಜಯವಾಗಲಿ. ಆಯ್ಕೆ: ಈ ವಾಕ್ಯವನ್ನು ಡಾ. ಸ. ಶಿ. ಮರುಳಯ್ಯನವರ ನಾಟ್ಯ ಮಯೂರಿ ಕಾದಂಬರಿಯಿಂದ ಆಯ್ದುಕೊಳ್ಳಲಾದ ಪ್ರಜಾನಿಷ್ಠೆ ಎಂಬ ಗದ್ಯಪಾಠದಿಂದ ತೆಗೆದುಕೊಳ್ಳಲಾಗಿದೆ. ಸಂದರ್ಭ: ಮಳವಳ್ಳಿ ಮತ್ತು ಮುಡುಕುತೊರೆಗಳ ಬಳಿ ನಡೆದ ಘನಘೋರ ಯುದ್ಧದಲ್ಲಿ ಹೊಯ್ಸಳರ ಸೈನ್ಯವು ಚೋಳಸೇನೆಯನ್ನು ಸೋಲಿಸುತ್ತದೆ. ಚೋಳರ ಪ್ರತಿನಿಧಿ ಆದಿಯಮ ಮರಣ ಹೊಂದಿದಾಗ ತಲಕಾಡಿನ ಕೋಟೆ ಸುಲಭವಾಗಿ ಹೊಯ್ಸಳರ ವಶವಾಗುತ್ತದೆ. ಈ ಸಂದರ್ಭದಲ್ಲಿ ಸಮಸ್ತ ಹೊಯ್ಸಳ ಸೇನೆಯು ರಾಜ ವಿಷ್ಣುವರ್ಧನನಿಗೆ ಹರ್ಷದಿಂದ ಈ ಜೈಕಾರವನ್ನು ಹಾಕುತ್ತದೆ. ಸ್ವಾರಸ್ಯ: ಚೋಳರನ್ನು ಸದೆಬಡಿದು ತಲಕಾಡನ್ನು ಗೆದ್ದ ವಿಷ್ಣುವರ್ಧನನ ಶೌರ್ಯ ಮತ್ತು ಸೈನಿಕರ ವಿಜಯೋತ್ಸವದ ಹೆಮ್ಮೆ ಇಲ್ಲಿ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ. 2. ಸೆರೆಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ. ಆಯ್ಕೆ: ಈ ವಾಕ್ಯವನ್ನು ಡಾ. ಸ. ಶಿ. ಮರುಳಯ್ಯನವರ ನಾಟ್ಯ ಮಯೂರಿ ಕಾದಂಬರಿಯಿಂದ ಆಯ್ದುಕೊಳ್ಳಲಾದ ಪ್ರಜಾನಿಷ್ಠೆ ಎಂಬ ಗದ್ಯಪಾಠದಿಂದ ತೆಗೆದುಕೊಳ್ಳಲಾಗಿದೆ. ಸಂದರ್ಭ: ತಲಕಾಡನ್ನು ಗೆದ್ದ ನಂತರ ಕೆಲವು ಸೈನಿಕರು ಹಾಗೂ ಹಿರಿಯರು ತಲಕಾಡು ನಗರವನ್ನು ಲೂಟಿ ಮಾಡಲು ಬಯಸುತ್ತಾರೆ. ಅದಕ್ಕೆ ಆಸ್ಪದ ಕೊಡದ ರಾಜ ವಿಷ್ಣುವರ್ಧನನು ತನ್ನ ಸೈನಿಕರನ್ನು ಉದ್ದೇಶಿಸಿ ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ಕೇವಲ ಯುದ್ಧ ಗೆಲ್ಲುವುದು ಮುಖ್ಯವಲ್ಲ, ಗೆದ್ದ ನಂತರವೂ ಮಾನವೀಯ ಗುಣಗಳನ್ನು ಕಳೆದುಕೊಳ್ಳದೆ ಶರಣಾದ ಶತ್ರುಗಳನ್ನು ಗೌರವಿಸುವುದೇ ನಿಜವಾದ ಶೌರ್ಯ ಎಂಬ ರಾಜನ ಉನ್ನತ ಯುದ್ಧ ಧರ್ಮ ಮತ್ತು ಸತ್ವ ಇಲ್ಲಿ ಮನೋಜ್ಞವಾಗಿ ಮೂಡಿಬಂದಿದೆ. 3. ತಂಬೂಲ ಊಗಿದ ಮ್ಯಾಲೆ ಮತ್ತೆ ಎತ್ತಿ ಬಾಯಿಗೆ ಹಾಕಿಕೊಳ್ಳೋ ಕೆಟ್ಟತನ ಬ್ಯಾಡ. ಆಯ್ಕೆ: ಈ ವಾಕ್ಯವನ್ನು ಡಾ. ಸ. ಶಿ. ಮರುಳಯ್ಯನವರ ನಾಟ್ಯ ಮಯೂರಿ ಕಾದಂಬರಿಯಿಂದ ಆಯ್ದುಕೊಳ್ಳಲಾದ ಪ್ರಜಾನಿಷ್ಠೆ ಎಂಬ ಗದ್ಯಪಾಠದಿಂದ ತೆಗೆದುಕೊಳ್ಳಲಾಗಿದೆ. ಸಂದರ್ಭ: ಬನದಮ್ಮನ ಹಳ್ಳಿಯ ಪಂಚಾಯಿತಿಯಲ್ಲಿ ಬೀರಣ್ಣನು ತಾನು ಮಾರಿದ ಹೊಲದಲ್ಲಿ ಸಿಕ್ಕ ಚಿನ್ನದ ಕೊಪ್ಪರಿಗೆಯನ್ನು ಈರಣ್ಣನೇ ಇಟ್ಟುಕೊಳ್ಳಬೇಕೆಂದು ಹಠ ಹಿಡಿದಾಗ, ಅದಕ್ಕೆ ಒಪ್ಪದ ಈರಣ್ಣನು ಬೀರಣ್ಣನನ್ನು ಉದ್ದೇಶಿಸಿ ಈ ಹಳ್ಳಿಯ ಗಾದೆ ಮಾತನ್ನು ಆಡುತ್ತಾನೆ. ಸ್ವಾರಸ್ಯ:
ಒಮ್ಮೆ ಪರರಿಗೆ ಕೊಟ್ಟ ಅಥವಾ ಮಾರಿದ ವಸ್ತುವಿನ ಮೇಲಿನ ಆಸೆಯನ್ನು ಸಂಪೂರ್ಣವಾಗಿ ತೊರೆಯಬೇಕು ಎಂಬ ಪ್ರಜೆಗಳ ಉದಾತ್ತ ಚಿಂತನೆ ಹಾಗೂ ಅಂದಿನ ಕಾಲದ ಸಾಮಾನ್ಯ ಜನರಲ್ಲಿದ್ದ ಪರಮ ಪ್ರಾಮಾಣಿಕತೆಯ ಸ್ವಾರಸ್ಯ ಇಲ್ಲಿ ಅತ್ಯಂತ ಸೊಗಸಾಗಿ ಬಿಂಬಿತವಾಗಿದೆ. ಬಿಟ್ಟ ಸ್ಥಳದಲ್ಲಿ ಸೂಕ್ತ ಪದವನ್ನು ತುಂಬಿರಿ. 1. ದ್ವಾರಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಜೈತ್ರಯಾತ್ರೆ ಹೊರಟಿತು. 2. ಮಾನವ ತನ್ನ ಮಾನವೀಯ ಗುಣಗಳನ್ನು ಗಾಳಿಯಲ್ಲಿ ತೂರಿಬಿಡಬಾರದು. 3. ನಿಮ್ಮ ಊರಿನ ಹಣ ನಮ್ಮೂರಿನ ಏಳಿಗೆಗಾಗಿಯೇ ವಿನಿಯೋಗವಾಗಲಿ. 4. ಬನದಮ್ಮನ ಹಳ್ಳಿಯ ಜನರಿಗೆ ಸ್ವರ್ಗ ಒಂದೇ ಮೆಟ್ಟಿಲಿನಲ್ಲಿ ಉಳಿಯಿತು. ಭಾಷೆಯ ಸೊಗಡು, ವ್ಯಾಕರಣಾಂಶಗಳು. 1. ಪಕ್ಷಿಗಳ ಸಮೂಹವನ್ನು ಸೂಚಿಸುವ ಸಮುದಾಯ ವಾಚಕ. 1. ಹಕ್ಕಿಗಳ ಹಿಂಡು ಬಲೆಯ ಸಮೇತ ಹಾರಿದವು. ವಿವರಣೆ: ಈ ವಾಕ್ಯದಲ್ಲಿ ಬರುವ ಹಿಂಡು ಎಂಬ ಪದವು ಹಕ್ಕಿಗಳ ಗುಂಪನ್ನು ಸೂಚಿಸುತ್ತದೆ. ವ್ಯಾಕರಣಾಂಶ: ಸಮುದಾಯವಾಚಕ. ತಿಳುವಳಿಕೆ: ವಸ್ತುಗಳ ಅಥವಾ ಪ್ರಾಣಿ ಪಕ್ಷಿಗಳ ಗುಂಪನ್ನು ಒಟ್ಟಾಗಿ ಹೇಳುವಾಗ ಬಳಸುವ ಪದಗಳನ್ನು ಸಮುದಾಯವಾಚಕ ಎನ್ನುತ್ತಾರೆ. ಉದಾಹರಣೆಗೆ, ಹಿಂಡು, ಸೈನ್ಯ, ಜನಸಮೂಹ, ಗೊಂಚಲು. 2. 207 ಮೂಳೆಗಳು ಸೇರಿ ಮನುಷ್ಯನ ಅಸ್ಥಿಪಂಜರವನ್ನು ರೂಪಿಸಿದೆ. ವಿವರಣೆ: ಈ ವಾಕ್ಯದಲ್ಲಿ ಬರುವ 207 207 ಎಂಬುದು ಒಂದು ನಿಖರವಾದ ಸಂಖ್ಯೆಯನ್ನು ತೋರಿಸುತ್ತದೆ. ವ್ಯಾಕರಣಾಂಶ: ಸಂಖ್ಯಾವಾಚಕ. ತಿಳುವಳಿಕೆ: ಒಂದರಿಂದ ಹಿಡಿದು ಅನಂತ ಸಂಖ್ಯೆಗಳನ್ನು ಗುರುತಿಸುವ ಪದಗಳೇ ಸಂಖ್ಯಾವಾಚಕಗಳು. 3. ತೋಟದಲ್ಲಿ ಎಂದು ಬೆಳಗ್ಗೆ 106 ಹೂವು ಅರಳಿತು. ವ್ಯಾಕರಣಾಂಶ: ಅನಿರ್ದಿಷ್ಟ ಸಂಖ್ಯಾವಾಚಕ, ಬಹುತ್ವ ಸೂಚಕ. ವಿವರಣೆ: ಕೆಲವು ಕಡೆ ನಿಖರವಾದ ಸಂಖ್ಯೆಯನ್ನು ಹೇಳಲು ಸಾಧ್ಯವಾಗದಿದ್ದಾಗ ಅಥವಾ ಅಪಾರವಾದ ಸಂಖ್ಯೆಯನ್ನು ತೋರ್ಪಡಿಸಲು ಇಂತಹ ಪದಗಳನ್ನು ಬಳಸಲಾಗುತ್ತದೆ. ಇಲ್ಲಿ 106 ಎಂಬ ಪದವು ಹೂವುಗಳ ಸಂಖ್ಯೆ ನಿಖರವಾಗಿ 100 ಎಂದು ಹೇಳುತ್ತಿಲ್ಲ, ಬದಲಿಗೆ ಬಹಳಷ್ಟು ಹೂವುಗಳು ಅರಳಿವೆ ಎಂದು ಅಂದಾಜು ಸಂಖ್ಯೆಯನ್ನು ಸೂಚಿಸುವುದರಿಂದ ಇದು ಅನಿರ್ದಿಷ್ಟ ಸಂಖ್ಯಾವಾಚಕವಾಗಿದೆ. ಇತರ ಉದಾಹರಣೆಗಳು: ಸಾವಿರಾರು, ಕೋಟ್ಯಂತರ, ಕೆಲವರು, ಹಲವರು. ಈ ಕೆಳಗಿನ 3 ವಾಕ್ಯಗಳ ತಪ್ಪುಗಳನ್ನು ತಿದ್ದಿ. 3 ವಾಕ್ಯಗಳ ಸರಿಯಾದ ರೂಪ ಕರೆಕ್ಟೆಡ್ ಸೆಂಟೆನ್ಸಸ್. 1. ತಪ್ಪು: ಹಕ್ಕಿಗಳ ಹಿಂಡು ಬಲೆಯ ಸಮೇತ ಹಾರಿದವು. ಸರಿ: ಹಕ್ಕಿಗಳ ಹಿಂಡು ಬಲೆಯ ಸಮೇತ ಹಾರಿತು, ಏಕೆಂದರೆ ಹಿಂಡು ಎಂಬುದು ಸಮುದಾಯವಾಚಕ ಏಕವಚನ. 2. ತಪ್ಪು: 207 ಮೂಳೆಗಳು ಸೇರಿ ಮನುಷ್ಯನ ಅಸ್ಥಿಪಂಜರವನ್ನು ರೂಪಿಸಿದೆ. ಸರಿ: 207 ಮೂಳೆಗಳು ಸೇರಿ ಮನುಷ್ಯನ ಅಸ್ಥಿಪಂಜರವನ್ನು ರೂಪಿಸಿವೆ. ಮೂಳೆಗಳು ಎಂಬುದು ಬಹುವಚನ. 3. ತಪ್ಪು: ತೋಟದಲ್ಲಿ ಎಂದು ಬೆಳಗ್ಗೆ 106 ಹೂವು ಅರಳಿತು. ಸರಿ: ತೋಟದಲ್ಲಿ ಎಂದು ಬೆಳಗ್ಗೆ 106 ಹೂವುಗಳು ಅರಳಿದವು. 106 ಅಂದ ಮೇಲೆ ಹೂವುಗಳು ಬಹುವಚನವಾಗಬೇಕು. ಅಭ್ಯಾಸ: ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ. 1. ರಾಮನ ಬಾಣಗಳು ರಾವಣನ ಎದೆಯನ್ನು ನಾವಿತು. ಸರಿಯಾದ ರೂಪ: ರಾಮನ ಬಾಣಗಳು ರಾವಣನ ಎದೆಯನ್ನು ನಾಟಿದವು. ವಿವರಣೆ: ಬಾಣಗಳು ಎಂಬುದು ನಪುಂಸಕಲಿಂಗ ಬಹುವಚನ, ಆದ್ದರಿಂದ ಕ್ರಿಯಾಪದ ನಾಟಿದವು ಎಂದಾಗಬೇಕು. 2. ಸುಧೀರನು ಹಚ್ಚಿದ ಪತಾಕೆಗಳು ನನಗೆ ದೂರದಿಂದಲೇ ಕಂಡಿತು. ಸರಿಯಾದ ರೂಪ: ಸುಧೀರನು ಹಚ್ಚಿದ ಪತಾಕೆಗಳು ನನಗೆ ದೂರದಿಂದಲೇ ಕಂಡವು. ವಿವರಣೆ: ಪತಾಕೆಗಳು ಬಹುವಚನವಾಗಿರುವುದರಿಂದ ಕ್ರಿಯಾಪದ ಕಂಡವು ಎಂದಾಗಬೇಕು. 3. ಇಡೀ ಕಪಿಸೈನ್ಯವು ಲಂಕೆಗೆ ದಾಳಿ ಮಾಡಿದವು. ಸರಿಯಾದ ರೂಪ: ಇಡೀ ಕಪಿಸೈನ್ಯವು ಲಂಕೆಗೆ ದಾಳಿ ಮಾಡಿತು. ವಿವರಣೆ: ಸೈನ್ಯವು ಎಂಬುದು ಸಮುದಾಯವಾಚಕ ಪದವಾಗಿದ್ದು, ವ್ಯಾಕರಣದ ದೃಷ್ಟಿಯಿಂದ ಏಕವಚನ ರೂಪದಲ್ಲಿರುವುದರಿಂದ ಕ್ರಿಯಾಪದ ಮಾಡಿತು ಎಂದಾಗಬೇಕು. ಸೈದ್ಧಾಂತಿಕ ಭಾಷಾಭ್ಯಾಸ. ನಾಮಪದ ನೌನ್. ಒಂದು ವಸ್ತು, ಒಬ್ಬ ವ್ಯಕ್ತಿ, ಒಂದು ಸ್ಥಳದ ಹೆಸರಾಗಿರಬಹುದು ಅಥವಾ ಒಂದು ಗುಂಪನ್ನು ಸೂಚಿಸುವ ಪದವಾಗಿರಬಹುದು ಅಥವಾ ಗುಣ, ಸ್ವಭಾವ, ಸಂಖ್ಯೆ, ಸ್ಥಾನ, ಅಳತೆ, ತೂಕ ಇತ್ಯಾದಿಗಳನ್ನು ಸೂಚಿಸುವ ಪದಗಳನ್ನು ನಾಮಪದಗಳು ಎನ್ನುತ್ತೇವೆ. ನಾಮಪದದ ವಿಧಗಳು. 1. ವಸ್ತುವಾಚಕ ಅಥವಾ ನಾಮವಾಚಕ. ಯಾವುದೇ ವಸ್ತು, ವ್ಯಕ್ತಿ, ಪ್ರಾಣಿ ಹಾಗೂ ಸ್ಥಳಗಳಿಗೆ ಇರುವ ಹೆಸರುಗಳನ್ನು ವಸ್ತುವಾಚಕಗಳೆನ್ನುವರು. ಇವುಗಳಲ್ಲಿ ಮುಖ್ಯವಾಗಿ 3 ವಿಧಗಳಿವೆ. ರೂಢನಾಮ. ಅನಾದಿಕಾಲದಿಂದ ರೂಢಿಯಲ್ಲಿ, ಬಳಕೆಯಲ್ಲಿ ಬಂದಿರುವ ಸಾಮಾನ್ಯ ಹೆಸರುಗಳನ್ನು ರೂಢನಾಮ ಎಂದು ಕರೆಯುತ್ತಾರೆ. ಉದಾಹರಣೆ: ಹೆಂಗಸು, ಗಂಡಸು, ಮಕ್ಕಳು, ಜನರು, ನದಿ, ಬೆಟ್ಟ, ಕಾಡು, ಪಟ್ಟಣ ಇತ್ಯಾದಿ. ಅಂಕಿತನಾಮ. ವ್ಯವಹಾರದ ಉಪಯೋಗಕ್ಕಾಗಿ ನಾವೇ ಇಟ್ಟುಕೊಂಡಿರುವ ಖಾಸಗಿ ಹೆಸರುಗಳನ್ನು ಅಂಕಿತನಾಮ ಎಂದು ಕರೆಯುತ್ತಾರೆ. ಉದಾಹರಣೆ: ಗಣೇಶ, ಗಂಗಾ, ರಾಮ, ರಹೀಂ, ಧಾರವಾಡ, ಬೆಂಗಳೂರು ಇತ್ಯಾದಿ. ಅನ್ವರ್ಥನಾಮ. ವಸ್ತುವಿನ ರೂಪ, ಗುಣ, ವೃತ್ತಿ, ಕೆಲಸ, ಸ್ವಭಾವಾದಿ ವಿಶೇಷತೆಗಳಿಗೆ ಮತ್ತು ಅರ್ಥಕ್ಕೆ ಅನುಸಾರವಾಗಿ ನೀಡುವ ಹೆಸರುಗಳಿಗೆ
ಅನ್ವರ್ಥನಾಮ ಎಂದು ಕರೆಯುತ್ತಾರೆ. ಉದಾಹರಣೆ: ಜಾಣ, ಪಂಡಿತ, ಶಿಕ್ಷಕಿ, ವೈದ್ಯೆ, ದಡ್ಡ, ವಿಜ್ಞಾನಿ, ಕುರುಡ ಇತ್ಯಾದಿ. ನಾಮಪದದ ವಿಧಗಳು ಮುಂದುವರಿದ ಭಾಗ. 2. ಗುಣವಾಚಕ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ. ವಸ್ತು ಅಥವಾ ವ್ಯಕ್ತಿಗಳ ಗುಣ, ರೀತಿ ಹಾಗೂ ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳಿಗೆ ಕ್ವಾಲಿಟೀಸ್ ಗುಣವಾಚಕ ಎನ್ನುತ್ತಾರೆ. ಯಾವ ವಸ್ತುವಿನ ಗುಣವನ್ನು ಹೇಳಲಾಗುತ್ತದೆಯೋ ಆ ವಸ್ತುವನ್ನು ವಿಶೇಷ್ಯ ಎನ್ನಲಾಗುತ್ತದೆ. ವಿಶೇಷಣ ಮತ್ತು ವಿಶೇಷ್ಯಗಳು. ಒಂದು ಸುಂದರವಾದ ಹಳ್ಳಿಯ ಪಕ್ಕದಲ್ಲಿ ಅತ್ಯಂತ ದೊಡ್ಡ ನದಿಯೊಂದು ಹರಿಯುತ್ತಿತ್ತು. ಅದೇ ಹಳ್ಳಿಯಲ್ಲಿ ಎಲ್ಲರಿಗೂ ಸಹಾಯ ಮಾಡುವ ಒಬ್ಬ ಒಳ್ಳೆಯ ಹುಡುಗಿ ಇದ್ದಳು. ಹಬ್ಬದ ದಿನದಂದು ಅವಳು ತನಗಾಗಿ ತಂದಿದ್ದ ಹೊಸ ಬಟ್ಟೆಯನ್ನು ಧರಿಸಿ ಬಹಳ ಸಂತೋಷದಿಂದ ಕುಳಿತಿದ್ದಳು. ಆ ಸಮಯದಲ್ಲಿ ಅವಳ ತಾಯಿ ಅವಳಿಗೆ ತಿನ್ನಲು ಒಂದು ಸಿಹಿ ಹಣ್ಣು ನೀಡಿದರೂ ಅದನ್ನು ಸವಿಯುತ್ತಾ ಅವಳು ಆ ದಿನವನ್ನು ಸಖತ್ತಾಗಿ ಆನಂದಿಸಿದಳು. ಇಲ್ಲಿ ದೊಡ್ಡ, ಒಳ್ಳೆಯ, ಹೊಸ, ಸಿಹಿ ಎಂಬುವು ಗುಣವನ್ನು ತಿಳಿಸುವ ವಿಶೇಷಣಗಳಾದರೆ, ನದಿ, ಹುಡುಗಿ, ಬಟ್ಟೆ, ಹಣ್ಣು ಎಂಬುವು ವಸ್ತು, ವ್ಯಕ್ತಿಯನ್ನು ಸೂಚಿಸುವ ವಿಶೇಷ್ಯಗಳಾಗಿವೆ. 3. ಸಂಖ್ಯಾವಾಚಕ ನ್ಯೂಮರಲ್. ಕೇವಲ ಸಂಖ್ಯೆಯನ್ನು ನಂಬರ್ಸ್ ಮಾತ್ರ ಹೇಳುವ ಶಬ್ದಗಳನ್ನು ಸಂಖ್ಯಾವಾಚಕಗಳು ಎನ್ನುತ್ತಾರೆ. ಉದಾಹರಣೆ: 1, 2, 3, 10, 1000, ಲಕ್ಷ, ಕೋಟಿ ಇತ್ಯಾದಿ. 4. ಸಂಖ್ಯೇಯ ವಾಚಕ ನಂಬರ್ಡ್ ಆಬ್ಜೆಕ್ಟ್ಸ್. ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಅಥವಾ ವ್ಯಕ್ತಿಗಳನ್ನು ಹೇಳುವ ಶಬ್ದಗಳನ್ನು ಸಂಖ್ಯೇಯ ವಾಚಕಗಳು ಎನ್ನುತ್ತಾರೆ. ಸಂಖ್ಯಾವಾಚಕ ಮತ್ತು ಸಂಖ್ಯೇಯ ವಾಚಕಗಳಿಗಿರುವ ವ್ಯತ್ಯಾಸ. ಕನ್ನಡ ವ್ಯಾಕರಣದಲ್ಲಿ ಸಂಖ್ಯೆಯನ್ನು ಸೂಚಿಸುವ ಪದಗಳನ್ನು ಸಂಖ್ಯಾವಾಚಕ ಎನ್ನಲಾಗುತ್ತದೆ. ಇವು ಕೇವಲ ಅಂಕೆ ಅಥವಾ ಸಂಖ್ಯೆಯ ರೂಪದಲ್ಲಿದ್ದು, ಯಾವುದೇ ವಸ್ತು ಅಥವಾ ವ್ಯಕ್ತಿಯನ್ನು ನೇರವಾಗಿ ಸಂಬೋಧಿಸುವುದಿಲ್ಲ. ಉದಾಹರಣೆಗೆ 2, 3 ಮತ್ತು 5. ಇದಕ್ಕೆ ವಿರುದ್ಧವಾಗಿ, ಆ ಸಂಖ್ಯೆಗಳಿಂದ ಗುಣಿಸಲ್ಪಡುವ ಅಥವಾ ಆ ಸಂಖ್ಯೆಗಳ ಮೂಲಕ ನಿರ್ದಿಷ್ಟವಾಗಿ ಗುರುತಿಸಲ್ಪಡುವ ವಸ್ತು ಅಥವಾ ವ್ಯಕ್ತಿಗಳ ರೂಪವನ್ನು ಸಂಖ್ಯೇಯ ವಾಚಕ ಎನ್ನಲಾಗುತ್ತದೆ. ಉದಾಹರಣೆಗೆ 2 ಎಂಬ ಸಂಖ್ಯಾವಾಚಕವು ವ್ಯಕ್ತಿ ಅಥವಾ ವಸ್ತುವಿನ ರೂಪಕ್ಕೆ ಬಂದಾಗ ಇಬ್ಬರು, ಎರಡನೆಯ, ಎರಡರಿಂದ ಎಂದಾಗುತ್ತದೆ. ಅದೇ ರೀತಿ 3 ಎಂಬುದು ಮೂವರು, ಮೂರನೆಯ, ಮೂರರಿಂದ ಎಂದು ಮತ್ತು 5 ಎಂಬ ಸಂಖ್ಯಾವಾಚಕವು ಐವರು, ಐದನೆಯ, ಐದರಿಂದ ಎಂದು ಸಂಖ್ಯೇಯ ವಾಚಕಗಳಾಗಿ ಬದಲಾಗುತ್ತವೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಸಂಖ್ಯಾವಾಚಕವು ಕೇವಲ ಸಂಖ್ಯೆಯನ್ನು ತಿಳಿಸಿದರೆ, ಸಂಖ್ಯೇಯ ವಾಚಕವು ಆ ಸಂಖ್ಯೆಯು ಅನ್ವಯವಾಗುವ ವಸ್ತು ಅಥವಾ ವ್ಯಕ್ತಿಯ ಸ್ಥಿತಿಯನ್ನು ಸೂಚಿಸುತ್ತದೆ. 5. ಭಾವನಾಮ ಅಬ್ಸ್ಟ್ರಾಕ್ಟ್ ನೌನ್. ವಸ್ತುಗಳ ಮತ್ತು ಕ್ರಿಯೆಯ, ಕೆಲಸದ, ಭಾವ, ಇರುವಿಕೆ ಅಥವಾ ಸ್ಥಿತಿಯನ್ನು ತಿಳಿಸುವ ಶಬ್ದಗಳನ್ನು ಭಾವನಾಮ ಎನ್ನುತ್ತಾರೆ. ಬಿಳಿಯದರ ಭಾವ ಬಿಳುಪು, ಆಡುವುದರ ಭಾವ ಆಟ, ದೊಡ್ಡದರ ಭಾವ ದೊಡ್ಡತನ, ಕರಿಯದರ ಭಾವ ಕಪ್ಪು, ಕಿರಿಯದರ ಭಾವ ಕಿರಿತನ ಬಾಲ್ಯ. 6. ಪರಿಮಾಣವಾಚಕ ನೌನ್ ಆಫ್ ಕ್ವಾಂಟಿಟಿ ಸೈಜ್ ಮೆಷರ್. ವಸ್ತುಗಳ ಸಾಮಾನ್ಯ ಅಳತೆ, ಪರಿಮಾಣ ಕ್ವಾಂಟಿಟಿ ಮತ್ತು ಗಾತ್ರಗಳನ್ನು ಸೈಜ್ ನಿಖರವಾಗಿ ಸಂಖ್ಯೆಯಲ್ಲಿ ಹೇಳದೆ ಅಂದಾಜಿನಲ್ಲಿ ಹೇಳುವ ಶಬ್ದಗಳನ್ನು ಪರಿಮಾಣವಾಚಕ ಎನ್ನುತ್ತಾರೆ. ಪರಿಮಾಣ ಅಂದಾಜು ಸಂಖ್ಯೆ ಹಲವು, ಕೆಲವು. ಉದಾ: ಹಲವು ನದಿಗಳು, ಕೆಲವು ಹಣ್ಣುಗಳು. ಗಾತ್ರ ಸೈಜ್ ಅಷ್ಟು, ಇಷ್ಟು. ಉದಾ: ಗುಡ್ಡದಷ್ಟು, ಆನೆಯಷ್ಟು. ಅಳತೆ ಮೆಷರ್ ಅಷ್ಟು, ಇಷ್ಟು. ಉದಾ: ಅಷ್ಟು ದೂರ, ಇಷ್ಟು ಪುಸ್ತಕಗಳು. 7. ಪ್ರಕಾರವಾಚಕ ನೌನ್ ಆಫ್ ಮ್ಯಾನರ್. ವಸ್ತುಗಳ ಸ್ಥಿತಿ ಅಥವಾ ಅವು ಇರುವ ರೀತಿಗಳನ್ನು ಮ್ಯಾನರ್ ಟೈಪ್ ತಿಳಿಸುವ ಶಬ್ದಗಳನ್ನು ಪ್ರಕಾರವಾಚಕ ಎನ್ನುತ್ತಾರೆ. ಇವು ಕೂಡ ಒಂದು ಬಗೆಯ ಗುಣವಾಚಕಗಳೇ ಆಗಿವೆ. ಉದಾಹರಣೆ: ಅಂತಹ, ಅಂತಹುದು, ಇಂತಹ, ಇಂತಹುದು, ಎಂತಹ, ಅಂತಹ, ಎಂಥ ಇತ್ಯಾದಿ. ಉದಾಹರಣೆಗೆ: ಅಂತಹ ಹುಡುಗನನ್ನು ನಾನು ನೋಡಿಯೇ ಇಲ್ಲ. ಇಲ್ಲಿ ಅಂತಹ ಎಂಬುದು ಪ್ರಕಾರವಾಚಕ. ನೆನಪಿಡಿ, ಪರೀಕ್ಷೆಯಲ್ಲಿ ಒಳ್ಳೆಯ ಹುಡುಗ ಇದರಲ್ಲಿ ಗೆರೆ ಎಳೆದ ಪದ ಯಾವ ವಾಚಕ ಎಂದು ಕೇಳಿದರೆ ಅದು ಗುಣವಾಚಕ. ಅದೇ ರೀತಿ ಕೆಲವು ಜನರು ಎಂದರೆ ಅದು ಪರಿಮಾಣವಾಚಕವಾಗುತ್ತದೆ. ದಿಗ್ವಾಚಕ ಮತ್ತು ಸರ್ವನಾಮ ಹಾಗೂ ಅವುಗಳ ವಿಧಗಳ ವಿವರಣೆ. 8. ದಿಗ್ವಾಚಕ. ದಿಕ್ಕುಗಳ ಹೆಸರುಗಳನ್ನು ಸೂಚಿಸುವ ಶಬ್ದಗಳನ್ನು ದಿಗ್ವಾಚಕ ಎನ್ನುತ್ತಾರೆ. ಮುಖ್ಯ ದಿಕ್ಕುಗಳು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಉಪದಿಕ್ಕುಗಳು ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ. 9. ಸರ್ವನಾಮ. ನಾಮಪದಗಳ ಅಥವಾ ಹೆಸರುಗಳ ಬದಲಾಗಿ ಬಳಸುವ ಪದಗಳಿಗೆ ಸರ್ವನಾಮಗಳು ಎನ್ನುತ್ತಾರೆ. ಉದಾಹರಣೆ: ಅವನು, ಅವಳು, ಅದು, ಇದು, ಅವರು, ಇವರು, ಇವು ಇತ್ಯಾದಿ. ಉದಾಹರಣೆಗೆ: ರಾಮು ಶಾಲೆಗೆ ಹೋದನು. ಅವನು ಜಾಣ ಹುಡುಗ. ಇಲ್ಲಿ
ರಾಮು ಎಂಬ ಹೆಸರಿನ ಬದಲಿಗೆ ಬಳಸಿದ ಅವನು ಎಂಬುದು ಸರ್ವನಾಮ. ಸರ್ವನಾಮಗಳನ್ನು ಮುಖ್ಯವಾಗಿ 3 ಭಾಗಗಳಾಗಿ ವಿಂಗಡಿಸಬಹುದು. 1. ಪುರುಷಾರ್ಥಕ ಸರ್ವನಾಮ. 2. ಆತ್ಮಾರ್ಥಕ ಸರ್ವನಾಮ. 3. ಪ್ರಶ್ನಾರ್ಥಕ ಸರ್ವನಾಮ. 1. ಪುರುಷಾರ್ಥಕ ಸರ್ವನಾಮ ಪರ್ಸನಲ್ ಪ್ರೊನೌನ್. ಮನುಷ್ಯರ ಅಥವಾ ವಸ್ತುಗಳ ಬದಲಾಗಿ ಬಳಸುವ ಪುರುಷಾರ್ಥಕ ಸರ್ವನಾಮಗಳಲ್ಲಿ 3 ವಿಧಗಳಿವೆ. ಉತ್ತಮ ಪುರುಷ, ಫಸ್ಟ್ ಪರ್ಸನ್, ಮಾತನಾಡುವ ವ್ಯಕ್ತಿ ತನ್ನನ್ನು ತಾನೇ ನಿರ್ದೇಶಿಸಿ ಹೇಳಿಕೊಳ್ಳುವಾಗ ಬಳಸುವ ಸರ್ವನಾಮಗಳು. ಉದಾಹರಣೆ: ನಾನು, ನಾವು. ಮಧ್ಯಮ ಪುರುಷ, ಸೆಕೆಂಡ್ ಪರ್ಸನ್, ಮಾತನಾಡುವವನು ತನ್ನ ಎದುರಿಗಿರುವ ಕೇಳುಗನನ್ನು, ವ್ಯಕ್ತಿಯನ್ನು ನಿರ್ದೇಶಿಸಿ ಬಳಸುವ ಸರ್ವನಾಮಗಳು. ಉದಾಹರಣೆ: ನೀನು, ನೀವು. ಪ್ರಥಮ ಪುರುಷ, ಥರ್ಡ್ ಪರ್ಸನ್, ಮಾತನಾಡುವವನು ಮತ್ತು ಕೇಳುವವನನ್ನು ಬಿಟ್ಟು ಎಲ್ಲಿಯೋ ದೂರವಿರುವ 3ನೇ ವ್ಯಕ್ತಿಯನ್ನು ಅಥವಾ ವಸ್ತುವನ್ನು ನಿರ್ದೇಶಿಸಿ ಬಳಸುವ ಸರ್ವನಾಮಗಳು. ಉದಾಹರಣೆ: ಅವನು, ಅವಳು, ಅದು, ಅವರು, ಅವು, ಇದು, ಇವು. 2. ಆತ್ಮಾರ್ಥಕ ಸರ್ವನಾಮ ರಿಫ್ಲೆಕ್ಸಿವ್ ಪ್ರೊನೌನ್. ಮಾತನಾಡುವವನು ತನ್ನನ್ನು ಅಥವಾ ಇತರರನ್ನು ಗೌರವಸೂಚಕವಾಗಿ ಮತ್ತು ಆತ್ಮಪ್ರಶಂಸೆಯಿಂದ ತಮ್ಮಷ್ಟಕ್ಕೆ ತಾವೇ ಎಂಬ ಅರ್ಥ ಬರುವಂತೆ ಬಳಸುವ ಸರ್ವನಾಮಗಳನ್ನು ಆತ್ಮಾರ್ಥಕ ಸರ್ವನಾಮ ಎನ್ನುತ್ತಾರೆ. ಉದಾಹರಣೆ: ತಾನು, ತಾವು, ತನ್ನ, ತಮ್ಮ. ಉದಾಹರಣೆಗೆ: ಅವರು ತಮ್ಮ ಕೆಲಸವನ್ನು ತಾವು ಮಾಡಿಕೊಳ್ಳುತ್ತಾರೆ. 3. ಪ್ರಶ್ನಾರ್ಥಕ ಸರ್ವನಾಮ ಇಂಟರೋಗೇಟಿವ್ ಪ್ರೊನೌನ್. ಪ್ರಶ್ನೆ ಕೇಳಲು ಬಳಸುವ ಎಲ್ಲಾ ಸರ್ವನಾಮ ಶಬ್ದಗಳನ್ನು ಪ್ರಶ್ನಾರ್ಥಕ ಸರ್ವನಾಮ ಎನ್ನಲಾಗುತ್ತದೆ. ಉದಾಹರಣೆ: ಯಾರು, ಯಾವುದು, ಯಾವುವು, ಏತಕ್ಕಾಗಿ, ಆವುದು. ಉದಾಹರಣೆಗೆ: ಅಲ್ಲಿ ನಿಂತಿರುವುದು ಯಾರು. ಪೂರಕ ಓದು: ಹೆಚ್ಚಿನ ಜ್ಞಾನಕ್ಕಾಗಿ ಕಾದಂಬರಿಗಳು. ರಾಣಿ ಶಾಂತಲೆಯ ಚರಿತ್ರೆಯನ್ನು ಮತ್ತಷ್ಟು ವಿವರವಾಗಿ ತಿಳಿಯಲು ಈ ಕೆಳಗಿನ ಪುಸ್ತಕಗಳನ್ನು ಓದಬಹುದು. 1. ಕೆ. ವಿ. ಅಯ್ಯರ್ ಅವರು ರಚಿಸಿರುವ ಪ್ರಸಿದ್ಧ ಕಾದಂಬರಿ ಶಾಂತಲಾ. 2. ಸಿ. ಕೆ. ನಾಗರಾಜರಾವ್ ಅವರು ರಚಿಸಿರುವ ಬೃಹತ್ ಕಾದಂಬರಿ ಪಟ್ಟಮಹಾದೇವಿ ಶಾಂತಲಾದೇವಿ.